Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಕೂಡ ಈಗ ರಿಯಾಕ್ಟ್ ಮಾಡಿದ್ದಾರೆ. ಯಾವ ತನಿಖೆಯನ್ನ ಬೇಕಾದರೂ ನಾನು ಎದುರಿಸೋದಕ್ಕೆ ಸಿದ್ಧನಿದ್ದೀನಿ. SIT ಅಧಿಕಾರಿಗಳು ನಮ್ಮ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಮನೆಗೆ, ನಮ್ಮ ನಿವಾಸಕ್ಕೆ SIT ಅಧಿಕಾರಿಗಳು ನೋಟಿಸ್ ಅಂಟಿಸಿದ್ದಾರೆ, ನಮಗೆ ನೋಟಿಸ್ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ. ನೋಟಿಸ್ನಲ್ಲಿ ಏನಿದೆ ಅನ್ನೋದನ್ನ ಮೊದಲು ನಾನು ತಿಳ್ಕೊತೀನಿ, ಅದಾದ್ಮೇಲೆ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿ ರೇವಣ್ಣ ಮಾತಾಡಿದ್ದಾರೆ. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನು ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೆ ಎದುರಿಸ್ತೀನಿ, ಕಾನೂನು ರೀತಿ ಎದುರಿಸ್ತೀನಿ. ಈ ಆರೋಪ ಬಂದಲ್ಲ ಸುಳ್ಳಾಗಲ್ಲ, ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ. ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ. ನನಗೆ ಇವೆಲ್ಲ ಷಡ್ಯಂತ್ರ ಏನು ಇದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನು ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೆ ಎದುರಿಸ್ತೀನಿ, ಕಾನೂನು ರೀತಿ ಎದುರಿಸ್ತೀನಿ. ಈ ಆರೋಪ ಬಂದಲ್ಲ ಸುಳ್ಳಾಗಲ್ಲ, ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ. ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನು ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೆ ಎದುರಿಸ್ತೀನಿ, ಕಾನೂನು ರೀತಿ ಎದುರಿಸ್ತೀನಿ. ಈ ಆರೋಪ ಬಂದಲ್ಲ ಸುಳ್ಳಾಗಲ್ಲ, ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ. ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಸೊ ಇದೆಲ್ಲದರ ನಡುವೆ ಈಗ ಎಚ್ ಡಿ ರೇವಣ್ಣ ಅವರು ತಮ್ಮ ನಿವಾಸದಲ್ಲಿ ಒಂದು ಪೂಜೆಯನ್ನ ಕೂಡ ಇಟ್ಕೊಂಡಿದ್ರು. ಸಹಜ ಇಷ್ಟೆಲ್ಲ ಒಂದು ಬೆಳವಣಿಗೆಗಳಾಗ್ತಾ ಇರುವಂತಹ ಒಂದು ಬೆನ್ನಲ್ಲೇ ಎಚ್ ಡಿ ರೇವಣ್ಣ ಈಗ ದೇವರ ಮೊರೆ ಹೋಗಿದ್ದಾರೆ. ಹಾಸನದ ಹೊಳೆನರಸೀಪುರದ ಮನೆಯಲ್ಲಿ ಬೆಳಿಗ್ಗೆಯಿಂದಲೇ ಇವತ್ತು ಹೋಮ ಹವನವನ್ನು ನಡೆಸಿದ್ರು. ಈಗ ಎದುರಾಗಿರುವಂತಹ ಒಂದು ಸಂಕಷ್ಟ ಅದನ್ನು ದೂರ ಮಾಡೋದಕ್ಕೆ ಸುಮಾರು 2.5 ಗಂಟೆ ಕಾಲ ಪೂರ್ಣಾಹುತಿ ಹೋಮವನ್ನು ನಡೆಸಿದ್ದಾರೆ. ಇದು ಎಚ್ ಡಿ ರೇವಣ್ಣ ಅವರ ಮನೆ. ದೃಶ್ಯಗಳಲ್ಲಿ ಗಮನಿಸ್ಬೋದು ತಾವು. ಮನೆಯ ಒಳಗಿಂದ ಕಂಡು ಬರ್ತಾ ಇರುವಂತಹ ಒಂದು ಅಗ್ನಿಯ ಜ್ವಾಲೆ. ಸೊ ಹೋಮಕುಂಡ, ಅದು ಹೋಮಕುಂಡ ಹೋಮವನ್ನು ಮಾಡಿದ್ದಾರೆ. ಪೂರ್ಣಾಹುತಿ ಹೋಮವನ್ನು ಮಾಡಿ ತಮಗೆ ಎದುರಾಗಿರುವಂಥ ಒಂದು ಸಂಕಷ್ಟ ಅದು ದೂರ ಆಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅದಾದ ನಂತರ ಹೋಮವನ್ನು ಮುಗಿಸ್ಕೊಂಡು ಅವರು ಬೆಂಗಳೂರು ಕಡೆಗೆ ಹೊರಟಿದ್ದಾರೆ. ಈಗಷ್ಟೇ ಮಾಧ್ಯಮದವ್ರ ಜೊತೆಗೂ ಕೂಡ ಮಾತನಾಡ್ತಾ ಇದ್ರು. ನಾನು ಯಾವುದೇ ರೀತಿ ತಪ್ಪುಗಳನ್ನು ಮಾಡಿಲ್ಲ, ನನ್ನ ಮೇಲೆ ವೃಥಾ ಆರೋಪಗಳನ್ನು ಇಲ್ಲಿ ಹೊರಿಸಲಾಗಿದೆ, ಖಂಡಿತವಾಗ್ಲೂ ನಾನು ಎಲ್ಲ ತನಿಖೆಗೂ ಸಿದ್ಧನಿದ್ದೀನಿ ಅನ್ನೋ ಒಂದು ಮಾತುಗಳನ್ನು ರೇವಣ್ಣ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆ ಬೇಕು ಅಂತ ಇರುವಂಥ ರೇವಣ್ಣ ನಿವಾಸ ಗಮನಿಸ್ಬೋದು. ಹೊಳೆನರಸೀಪುರದ ಅವರ ನಿವಾಸ ಯಾವತ್ತೂ ಕೂಡ ಜನಜಂಗುಳಿಯಿಂದ ತುಂಬಿರುತ್ತೆ. ರೇವಣ್ಣ ಅವ್ರ ಮನೇಲಿದ್ದರೆ ಅಥವಾ ದೇವೇಗೌಡರ ಮನೇಲಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಭೇಟಿ ಮಾಡೋಕ್ಕೆ ಬರುವಂಥವ್ರು ಸಾಕಷ್ಟು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ಇವತ್ತು ಹೊಳೆನರಸೀಪುರದ ಅವರ ನಿವಾಸ ಬಿಕೋ ಅಂತಿದೆ. ಸೊ ಮನೆ ಕೆಲಸದಾಕೆ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಕರಣ ಏನಿದೆಯಲ್ಲ, ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಲ್ 4ಕ್ಕೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ ಎಚ್ ಡಿ ರೇವಣ್ಣ ಅವರು ಕೂಡ ಹೇಳಿದ್ದಾರೆ. ಸೊ ಎಚ್ ಡಿ ರೇವಣ್ಣ ವಿರುದ್ಧ ಏನು ದೂರಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಸೊ ಇದು ಎಚ್ ಡಿ ರೇವಣ್ಣ ಅವರ ಮೇಲೆ ಆಕೆ ದಾಖಲಿಸಿರುವಂತಹ ಒಂದು ಪ್ರಕರಣ. ಸೊ ಇದು FIR ನಲ್ಲಿ ಏನಿದೆ ಅನ್ನುವಂಥದ್ದನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ. ಎಚ್ ಡಿ ರೇವಣ್ಣ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ, ಹಾಗೆ ಪ್ರಜ್ವಲ್ ರೇವಣ್ಣ A2 ಆರೋಪಿಯಾಗಿದ್ದಾರೆ. ಇದು ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂಥ ಒಂದು ಪ್ರತ್ಯೇಕ ಪ್ರಕರಣ. ಅದನ್ನು ಹೊರತುಪಡಿಸಿದರೆ ಇನ್ನೊಂದು ಪೆನ್ ಡ್ರೈವ್ನಲ್ಲಿ ಇದೆ ಅಂತ ಹೇಳಲಾಗ್ತಾ ಇರುವಂಥ ಒಂದು ವಿಡಿಯೋಗಳು. ಸೊ ಎರಡೂ ಪ್ರಕರಣವನ್ನು ಈಗ SITನೇ ತನಿಖೆಯನ್ನು ನಡೆಸ್ತಾ ಇದೆ. ಇದರಲ್ಲಿ A1 ಆಗಿರುವಂಥ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ನೋಟಿಸ್ ನೀಡಿದ್ದಾರೆ. A2 ಆಗಿರುವಂಥ A2 ಪ್ರಜ್ವಲ್ ರೇವಣ್ಣ, A1 ಆಗಿರುವಂಥ ಎಚ್ ಡಿ ರೇವಣ್ಣ. ಸೊ
ಸೊ ಇಬ್ರಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತು ಹಾಜರಾಗಬೇಕು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ. ಆದರೆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂಥದ್ದೇ ಗೊತ್ತಿಲ್ಲ. ಸೊ ಅದಕ್ಕಂತೂ ಭಾರತದಲ್ಲಂತೂ ಇಲ್ಲ, ವಿದೇಶಕ್ಕೆ ಅವರು ಪರಾರಿ ಆಗಿದ್ದಾರೆ ಅನ್ನುವಂಥ ಒಂದು ವಿಚಾರ ಕನ್ಫರ್ಮ್ ಆಗಿದೆ. ಸೊ ಬಹುಶಃ ಮೇ 3ನೇ ತಾರೀಕು ಬರಲೂಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಯಾಕಂದರೆ ಸಹಜವಾಗಿ ಇಮಿಗ್ರೇಷನ್ ಅಂತೇಳಿ ಬಂದಾಗ ರಿಟರ್ನ್ ಟಿಕೆಟನ್ನು ಬುಕ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ರಿಟರ್ನ್ ಟಿಕೆಟ್ 3ನೇ ತಾರೀಕು ರಾತ್ರಿದು ಬುಕ್ ಆಗಿದೆ. ಬಟ್ ಖಂಡಿತವಾಗ್ಲೂ ಮೇ 3ನೇ ತಾರೀಕು ಬಂದೇ ಬರ್ತಾರಾ ಅನ್ನುವಂಥದ್ದು ಇನ್ನೂ ಗ್ಯಾರಂಟಿ ಇಲ್ಲ. ಅವ್ರು ಮತ್ತೆ ಮುಂದುವರಿಸಬಹುದು ಅಲ್ಲಿ, ಯಾಕಂದರೆ ಅವರಿಗೆ ವೀಸಾ ಅವಧಿನೂ ಕೂಡ ಇರುತ್ತೆ. ಸೊ ಹಾಗಾಗಿ ಅದನ್ನು ಇನ್ನಷ್ಟು ದಿನಗಳ ಕಾಲ ತಮ್ಮ ಪ್ರವಾಸವನ್ನು ಅವರು ಮುಂದೂಡಲೂಬಹುದು. ಸೊ ಯಾವಾಗ ಬರ್ತಾರೆ ಅನ್ನುವಂಥದ್ದು ಈಗ ಕುತೂಹಲಕರ. ಇನ್ನು ಅದನ್ನು ಹೊರತುಪಡಿಸಿದ್ರೆ ರೇವಣ್ಣ ನಾಳೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಆದರೆ ನಾಳೆ ಆಗೋದಿಲ್ಲ, 4ನೇ ತಾರೀಕಿಗೆ ವಿಚಾರಣೆಯಾಗೆ ಬರ್ತಾರೆ ಎಚ್ ಡಿ ರೇವಣ್ಣ ಅನ್ನುವಂಥದ್ದು ಮೂಲಗಳು ಈಗ ಸ್ಪಷ್ಟಪಡಿಸಿವೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.